ಈ ತಾಯಿ ವಿಶೇಷತೆ ಏನಪ್ಪಾ ಅಂದ್ರೆ ಈ ತಾಯಿಯನ್ನ ಇಲ್ಲಿ ಯೋನಿ ರೂಪದಲ್ಲಿ ಪೂಜಿಸಿ ಆರಾಧಿಸಲಾಗತ್ತೆ. ಸೃಷ್ಟಿಯ ಮೂಲ ಅಂದ್ರೆ ಇಲ್ಲಿಂದನೇ ಈ ಸೃಷ್ಟಿ ಪ್ರಾರಂಭ ಆಗಿದ್ದು ಅಂತೇಳಿ ನಮ್ಮ ಪೂರ್ವಜರು ಋಷಿ ಆಷಾಢ ಮಾಸದಲ್ಲಿ 3 ದಿನಗಳ ಕಾಲ ಈ ತಾಯಿ ಏನು ಆ ಯೋನಿ ಭಾಗ ಏನಿದೆಯಲ್ಲ ಅದ್ರ ಮೇಲೆ ಒಂದು ಬಿಳಿ ವಸ್ತ್ರವನ್ನ ಹಾಕಲಾಗುತ್ತೆ. ಆ ಸಮಯದಲ್ಲಿ ಹಾಕ್ಬಿಟ್ಟು ಆ ದೇವಾಲಯವನ್ನ ಮುಚ್ಚಲಾಗುತ್ತೆ. ಆ ದೇವಾಲಯನ 3 ದಿನ ತೆಗೆದ ಮೇಲೆ ಆ ಏನು ಬಿಳಿ ವಸ್ತ್ರ ರೇಷ್ಮೆಯ ವಸ್ತ್ರ ರಕ್ತವರ್ಣಕ್ಕೆ ತಿರುಗಿರುತ್ತೆ. ಇಲ್ಲಿ ಆ ಬ್ರಹ್ಮಪುತ್ರ ನದಿ ಅಂತ ಏನು ಹರಿಯುತ್ತಲ್ಲ ಅದು ಕೂಡ ಇಲ್ಲಿ ವಿಶೇಷವಾಗಿ ರಕ್ತವರ್ಣದಲ್ಲಿ ಹರಿತಕ್ಕಂಥದ್ದೇ ವಿಶೇಷ. ಯಾವುದೇ ರೀತಿಯ ತಾಂತ್ರಿಕ ಏನು ದುಷ್ಟಶಕ್ತಿಗಳು ಏನಾದರೂ ಕೂಡ ನಮ್ಮ ಮೇಲೆ ವಾಮಾಚಾರ ತಾಂತ್ರಿಕ ಪ್ರಯೋಗಗಳು ಏನಾದರೂ ಕೂಡ ನಡೆದಿದ್ರು ಕೂಡ ಈ ಕ್ಷೇತ್ರಕ್ಕೆ ಪಾದವನ್ನು ಇಟ್ಟು ಮರುಕ್ಷಣ ಆ ತಾಂತ್ರಿಕ ಎಲ್ಲ ದೋಷನೂ ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿ ಸುದರ್ಶನ ಚಕ್ರದಿಂದ ಆ ತಾಯಿಯ ದೇಹವನ್ನ ಛಿದ್ರ ಮಾಡಲಾಗುತ್ತೆ. ಅದು 108 ತುಂಡುಗಳಾಗಿ ಬೀಳುತ್ತೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ತಾಯಿಯ ಮೂಲ ಯೋನಿ ಏನಿದೆಯಲ್ಲ ಆ ಭಾಗ ಇಲ್ಲಿ ಬೀಳುತ್ತೆ. ಅವತ್ತಿಂದನೇ ಈ ದಶಮಾಹ ವಿದ್ಯೆಯು ಸೃಷ್ಟಿಯ ಮೂಲ ಅಂತ. ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ ಇದೇನೆ ಈ ಪ್ರಪಂಚದ ಮೂಲ, ಸೃಷ್ಟಿಯ ಮೂಲ ಅಂತಲೇ ಹೇಳ್ಬೋದು. ಏನು ಅಂತ ಹೇಳಿ ನಾನು ಕತೆ ತಿಳಿಸ್ತಾ ಹೋಗ್ತೀನಿ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಕಾಮಾಖ್ಯ ದೇವಿಯ ಮೂಲ ಸನ್ನಿಧಾನ. ಒಳಗಡೆ ಇಳಿದು ಹೋಗಬೇಕು, ಬಾವಿ ಥರ ಇದೆ, ಬಹಳ ಸಖತ್ತಾಗಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಸಾಕಷ್ಟಿದೆ. ದಶಮಹಾವಿದ್ಯೆಗಳು ಹುಟ್ಟಿರ್ತಕ್ಕಂಥ ಜಾಗ ಇದೇನೆ. ಏನಕ್ಕೆ ಇದನ್ನು ಸೃಷ್ಟಿಯ ಮೂಲ ಸ್ಥಾನ ಅಂತ ಹೇಳ್ತಾರೆ, ಮೂಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನು ನಾನು ಕಥೆಯೆಲ್ಲ ಹೇಳ್ತಾ ಹೋಗ್ತೀನಿ. ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ನನ್ನ ಬಹಳ ವರ್ಷಗಳ ಕನಸು ಕಾಮಾಖ್ಯ ದೇವಿಯ ದರ್ಶನ ಮಾಡಲಿಕ್ಕೆ. ಸೊ ಇವತ್ತು ನನಸಾಗಿದೆ. ನಿಮಗೂ ಕೂಡ ಎಲ್ಲ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಚಿತ್ರೀಕರಣ, ಒಂದಷ್ಟು ಕಥೆ, ಒಂದಷ್ಟು ಮಾಹಿತಿ ಎಲ್ಲವನ್ನು ಕೊಡ್ತೀನಿ. ಅದೆಲ್ಲ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮಾರು ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ನನ್ನ ಈ ಚಾನಲ್ನ ನಿಮಗೆ ವೆಲ್ಕಮ್ ಮಾಡ್ತಾ ಇರುವಂಥ ಒಂದು ಸ್ಥಳ ಏನಿದೆ, ಅತ್ಯಂತ ಪುಣ್ಯ ಸ್ಥಳ, ಭಾಳ ಶಕ್ತಿಯುತ ಸ್ಥಳ. ಬನ್ನಿ ಕಥೆನ ಮುಂದುವರಿಸ್ತೀನಿ. ಏನೇನು ಸಾಧ್ಯ ಆಗುತ್ತೆ ಅಷ್ಟು ವೀಕ್ಷಣೆಯನ್ನು ಮಾಡ್ತೀನಿ. ಕತೆ ಸಿಂಪಲ್ ಆಗಿದ್ರು ಕೂಡ ಇಲ್ಲಿಯ ವೀಕ್ಷಣೆ ಏನಿದೆ ಅದು ಅತಿ ಮುಖ್ಯ ಆಗತ್ತೆ. ಈ ಕ್ಷೇತ್ರದ ದರ್ಶನ ಏನಿದೆ, ಈ ದರ್ಶನದಿಂದಲೇ ನಿಮಗೆ ಭಾಳಷ್ಟು ಪುಣ್ಯ, ಒಂದಷ್ಟು ಶಕ್ತಿ ಪ್ರತಿಯೊಂದು ಸಿಗುವಂಥದ್ದು. ಯಾವ ಕಡೆ ದೇವಸ್ಥಾನ? ಈ ಕಡೆಗಿರೋದು. ಓಕೆ, ಒಟ್ಟಿನಲ್ಲಿ ಕೊನೆಗೆ ಕಾಮಾಖ್ಯ ಧಾಮಲ್ಲಿ ಕಾಲಿಟ್ವಿ. ನೋಡಿ ಇಲ್ಲಿ ಮಂಗಳೂರು ಮೂರ್ತಿನ ಮಂಗಳೂರು ಅನ್ಕೊಂಡ್ಬಿಟ್ಟೆ ನಾನು. ಇದಿಲ್ಲದೆ ಕೇದಾರೇಶ್ವರ್ ದೇವಾಲಯ, ಮಹಾಕಾಮಾಖ್ಯ ಧಾಮ್. ಈ ರೋಡುಗಳೆಲ್ಲ ಇದೆಲ್ಲ ಕಾಶಿನಲ್ಲಿ ಓಡಾಡ್ದಂಗೆ ಚಿಕ್ಕ ಚಿಕ್ಕದ ಗಲ್ಲಿಗಳು. ಇನ್ನು ಮುಂಚೆಲ್ಲ ಕಾಶಿ ಹಿಂಗೆಲ್ಲ ಇದ್ದಿದ್ದು. ವೇ ಟು ಭುವನೇಶ್ವರಿ ಟೆಂಪಲ್, ಕೌಟಿಲಿಂಗ ಟೆಂಪಲ್, ಡೋಲೋಯ್ ಕಾಮಾಖ್ಯ ದೇವಿ. ವೇ ಟು ಕಾಮಾಖ್ಯ ದೇವಿ. ಈ ಕಡೆ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ದೇವಸ್ಥಾನದ ಹತ್ರ ಟೈಮ್ ಬಂದು 2:30. ಹೋಟ್ಲಿಂದ ಹೊರಟು ಸೀದಾ ಕಾಮಾಖ್ಯ ಹತ್ರ ಬಂದ್ವಿ. ಕಾಮಾಖ್ಯ ಧಾಮಲ್ಲಿ ಇದ್ದೀವಿ. ಸೃಷ್ಟಿಯ ಮೂಲ ಅಂದರೆ ಈ ಸೃಷ್ಟಿಗೆ ಏನು 64 ವಿದ್ಯೆಗಳು, ತಾಂತ್ರಿಕ ವಿಧಿವಿಧಾನಕ್ಕೆಲ್ಲ ಅಧಿಪತಿ ಆಗಿರ್ತಕ್ಕಂಥವಳು ದೇವಿ ಕಾಮಾಖ್ಯ ದೇವಿ. ಅಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಣಲ್ಲಿರ್ತಕ್ಕಂತಹ ತಾಯಿನೇ ಈ ಕಾಮಾಖ್ಯ ಮಹಾದೇವಿ. ಯಾವುದೇ ರೀತಿಯ ತಾಂತ್ರಿಕ ಏನು ದುಷ್ಟಶಕ್ತಿಗಳು ಏನಾದರೂ ಕೂಡ ನಮ್ಮ ಮೇಲೆ ವಾಮಾಚಾರ ತಾಂತ್ರಿಕ ಪ್ರಯೋಗಗಳು ಏನಾದರೂ ಕೂಡ ನಡೆದಿದ್ರು ಕೂಡ ಈ ಕ್ಷೇತ್ರಕ್ಕೆ ಪಾದವನ್ನು ಇಟ್ಟು ಮರುಕ್ಷಣ ಆ ತಾಂತ್ರಿಕ
ಎಲ್ಲ ದೋಷನೂ ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿ ಈ ತಾಂತ್ರಿಕ ಮಾಡ್ತಕ್ಕಂಥ ಸಾಧಕ ಬಂದು ಏನಾದರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ಸಾರಿ ಸಿದ್ಧಿಯನ್ನು ಮಾಡ್ಕೊಂಡೋದ್ರೆ ತಾಂತ್ರಿಕಕ್ಕೆ ವಿಶೇಷವಾಗಿರ್ತಕ್ಕಂತಹ ಆ ತಾಂತ್ರಿಕ ಸಾಧಕನಿಗೆ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಕ್ಷೇತ್ರಕ್ಕೆ ಬಂದ ತಕ್ಷಣವೇ ಕೂಡ ಒಲಿಯುತ್ತೆ. ನೋಡಿ, ದಶಮಹಾವಿದ್ಯೆಯರ ಯಾರಪ್ಪ ಅಂತಂದರೆ ನೋಡಿ, ನಮಗೆ ಸರ್ವೇ ಸಾಮಾನ್ಯ ಗೊತ್ತಿರ್ತಕ್ಕಂಥದ್ದು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಅದೇ ಥರ ನಾವು ನವದುರ್ಗಿಯರು ಅಂತ ಕೇಳಿರ್ತೀವಿ. ವಿಶೇಷವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ದಶಮಹಾವಿದ್ಯೆಯರನ್ನು ನೀವು ನೋಡ್ಬೋದು. ದಶಮಹಾವಿದ್ಯೆಯರು ಅಂದರೆ ಈ ತಾಂತ್ರಿಕ ವಿಧಿವಿಧಾನದಲ್ಲಿ ಬರ್ತಕ್ಕಂಥ ವಿಶೇಷ ದೇವತೆಗಳು. ಅದರಲ್ಲಿ 10 ಜನ ದೇವಿಯರು ಅಂದರೆ 64 ವಿದ್ಯೆ. ಈ ಸೃಷ್ಟಿಗೆ ಏನಾದರೂ ಕೂಡ ವಿದ್ಯೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದ್ದು ಇಲ್ಲಿಂದನೇ ಅಂತೇಳಿ ಪೂರ್ವಿಕರು ನಂಬ್ತಾರೆ. ಈ ಸೃಷ್ಟಿಯ ಮೂಲ ಅಂದರೆ ಇಲ್ಲಿಂದನೇ ಈ ಸೃಷ್ಟಿ ಪ್ರಾರಂಭ ಆಗಿದ್ದು ಅಂತೇಳಿ ನಮ್ಮ ಪೂರ್ವಜರು, ಋಷಿಮುನಿಗಳು, ಸಿದ್ಧ ಪುರುಷರು ಮತ್ತು ಹಠಯೋಗಿಗಳು ನಂಬ್ತಾರೆ. ಇಲ್ಲಿ ಯಾವ ರೂಪದಲ್ಲಿ ತಾಯಿನ ಪೂಜಿಸ್ತಾರೆ? ಇಲ್ಲಿ ತಾಯಿ ವಿಶೇಷತೆ ಏನಪ್ಪ ಅಂದರೆ ಈ ತಾಯಿಯನ್ನು ಇಲ್ಲಿ ಯೋನಿ ರೂಪದಲ್ಲಿ ಪೂಜಿಸಿ ಆರಾಧಿಸಲಾಗತ್ತೆ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಭೂಮಿಲಿ ಇದೆ ಅಂತೇಳಿ ಇಲ್ಲಿನ ಜನ ನಂಬ್ತಾರೆ. ಪ್ರತಿ ಒಂದು ಋತುಚಕ್ರ ಅಂತೇಳಿ ನಾವು ಒಂದು ನಮ್ಮ ಸ್ತ್ರೀಯರಲ್ಲಿ ಕಾಣ್ಬೋದು. ಅದೇ ರೀತಿ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಈ ಆಷಾಢ ಮಾಸದಲ್ಲಿ 3 ದಿನಗಳ ಕಾಲ ಈ ತಾಯಿಯ ಏನು ಆ ಯೋನಿ ಭಾಗ ಏನಿದೆಯಲ್ಲ ಅದ್ರ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹಾಕಲಾಗುತ್ತೆ. ಆ ಸಮಯದಲ್ಲಿ ಹಾಕ್ಬಿಟ್ಟು ಆ ದೇವಾಲಯವನ್ನು ಮುಚ್ಚಲಾಗುತ್ತೆ. ಆ ದೇವಾಲಯನ 3 ದಿನ ತೆಗೆದ ಮೇಲೆ ಆ ಏನು ಬಿಳಿ ವಸ್ತ್ರ, ರೇಷ್ಮೆಯ ವಸ್ತ್ರ ರಕ್ತವರ್ಣಕ್ಕೆ ತಿರುಗಿರುತ್ತೆ. ಇಲ್ಲಿ ಆ ಬ್ರಹ್ಮಪುತ್ರ ನದಿ ಅಂತ ಏನು ಹರಿಯುತ್ತಲ್ಲ ಅದು ಕೂಡ ಇಲ್ಲಿ ವಿಶೇಷವಾಗಿ ರಕ್ತವರ್ಣದಲ್ಲಿ ಹರಿತಕ್ಕಂಥದ್ದೇ ವಿಶೇಷ. ಇವತ್ತು ಕೂಡ ವಿಜ್ಞಾನಿಗಳಿಗೂ ಕೂಡ ಇದು ಸವಾಲಾಗಿ ಕಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತೇಳಿ ಈ ತಾಯಿನ ನಂಬ್ತಾರೆ. ಇದು 500 ರೂಪಾಯಿ ಸ್ಪೆಷಲ್ ಟಿಕೆಟ್. ಇದು ತುಂಬ ಹೊತ್ತು ನಿಲ್ಲಿಸಿ ನೋಡಿ, ಇಲ್ಲಿ ಏನೋ ಮಾಡಿದ್ರೆ ಸಖತ್ತಾಗಿ ಮಾಡಿದ್ರೆ. ಇಲ್ಲಿ ಎಲ್ಲ ಕಾಳಿದು, ಅಲ್ಲಿ ಗಣೇಶ ಅಲ್ವಾ ಅದು ಗಣೇಶ, ಇದೇನೋ ಸಮುದ್ರ ದೊಡ್ಡದಾಗಿ ಮಾಡಿ ಇಲ್ಲಿ ಒಳಗಡೆ ತೀರ್ಥ ಕೊಡ್ತಾರೆ ಅಮ್ಮನ ಸನ್ನಿಧಾನದಲ್ಲಿ. ನನಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ಬಂದಿರೋದು. ಗುರುಗಳು ಹೇಳಿದ್ರು, ಸೊ ಅದಕ್ಕೆ ಅವರೇ ತಂದು ಕೊಟ್ಟರು. ಇದನ್ನು ತೀರ್ಥ ತೊಗೊಂಡೋಗಿ ದೇವ್ರ ಮನೇಲಿ ಇಡೋವಂಥದ್ದು. ಅದಕ್ಕೋಸ್ಕರ ಈ ಚೊಂಬು ಚಿಕ್ಕದು. 501 ಗೇಟ್ G7 ಸೀರೀಸ್ ಕಾಮಾಖ್ಯ ದೇವಾಲಯ ಸ್ಪೆಷಲ್ ಎಂಟ್ರಿ ಕೂಪನ್ ಫಾರ್ ಸ್ನೇಹಿತರೆ. ಇಲ್ಲೂ ಕೂಡ ತಿರುಪತಿ ಇದ್ದಂಗೆ 500 ರೂಪಾಯಿ ಟಿಕೆಟು. ಅದು ಪ್ರೀ ಬುಕ್ಕಿಂಗ್ ಮಾಡಿದರೆ, ಇಲ್ಲ ಅಂತ ಹೇಳಿದ್ರೆ ಬ್ಲಾಕಲ್ಲಿ ತೊಗೊಂಡಾಗತ್ತೆ 1000. ತಿರುಪತಿ ಥರ ಕೂಡ ಆಗ್ತಾರೆ. ಇವಾಗ ಆಲ್ಮೋಸ್ಟು ನಾವು ಒಂದು 2 ಅವರ್ ಆಯಿತು ಲೈನಿಗೆ ಬಂದು. 6-6:30 ಆಗೋದು ದರ್ಶನ ಆಗಿ ಅಂತ ಹೇಳಿದ್ರು. ಈಗ 5 ಗಂಟೆ ಆಯಿತು. ಈಗ ಆಲ್ಮೋಸ್ಟ್ ಈ ರೂಮಲ್ಲೆಲ್ಲ ಖಾಲಿ ಆದರೂ ಜನ ಇವಾಗ ನನ್ನ ದರ್ಶನಕ್ಕೆ ಬಿಡ್ತಾರೆ. ಸೇಮ್ ತಿರುಪತಿ ಥರನೇ ಅಷ್ಟು ಜನ. ಅದ್ರ ಜೊತೆಗೆ ಇವತ್ತು ಹುಣ್ಣಿಮೆ ಬರಲ್ಲ, ಹುಣ್ಣಿಮೆ ಆಗಿರೋದ್ರಿಂದ ಜನ ಜಾಸ್ತಿ. ಆ್ಯಕ್ಚುಲಿ ದರ್ಶನ ಬಂದು ತುಂಬ ಲೇಟ್ ಆಯಿತು. ಒಂದು 3 ಗಂಟೆ ಅಂದ್ಕೊಳ್ಳಿ, 2:30-3 ಗಂಟೆಗೆ ನಿಂತಿದ್ದು. ಅದು 500 ರೂಪಾಯಿ ಸ್ಪೆಷಲ್ ಟಿಕೆಟ್ಗೆ. ಈಗ 6:15ಗೆ ದರ್ಶನ ಆಗಿದೆ ನೋಡಿ. ನಾವು ಅಲ್ಲಿಂದ ದರ್ಶನ ಮಾಡಿಕೊಂಡು ಒಳಗಡೆ ಬಂದು ಇಲ್ಲಿ ಏನಿದೆ, ಇಲ್ಲಿ ಒಳಗಡೆ ಇಳಿಬೇಕು, ಬಾವಿ ಥರ ಇಳಿದು ಒಳಗಡೆ ಅಮ್ಮನ ದರ್ಶನ ಆಗುವಂಥದ್ದು. ಇದು ಅಮ್ಮನ ರಾಜಗೋಪುರ ಅಂತಲೇ ಹೇಳ್ಬೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ. ಈಗ 108 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. 108 ಶಕ್ತಿಪೀಠಗಳಲ್ಲಿ ಇದು ಒಂದು ಆಗಿರೋದ್ರಿಂದ ನೀವಾಗಲೇ ತಿಳಿಸ್ತಾ ಇದ್ರಿ ಎಲ್ಲ ಶಕ್ತಿಪೀಠಗಳಿಂದ ಅತಿ ಮುಖ್ಯವಾದಂಥ ಶಕ್ತಿಪೀಠ ಅಂತ. ಅದ್ರ ಬಗ್ಗೆ ತಿಳಿಸ್ಬೋದಾ? ನೋಡಿ, ನಾವು ಇವಾಗ ನಿಮಗೆ ಗೊತ್ತಿರಂಗೆ ಸರ್ವೇ ಸಾಮಾನ್ಯ ಎಲ್ಲರೂ ಕೂಡ ಎಲ್ಲ 108 ಶಕ್ತಿಪೀಠಗಳನ್ನು ಕೂಡ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಏಕಕಾಲದಲ್ಲಿ ನಾವೇನು 108 ಶಕ್ತಿಪೀಠಗಳನ್ನು ದರ್ಶನ ಮಾಡಿದಂತಹ ಪುಣ್ಯ ಫಲ ಈ ಒಂದು ಶಕ್ತಿಪೀಠದಲ್ಲಿ ನೀವೇನಾದರೂ ಕೂಡ ತಾಯಿಯನ್ನು ದರ್ಶನವನ್ನು ಮಾಡಿ ಸ್ಪರ್ಶವನ್ನು ಮಾಡಿದ್ರೆ 108 ದೇವಾಲಯ ಏನು 108 ಶಕ್ತಿಪೀಠಗಳಲ್ಲಿ ಬರ್ತಕ್ಕಂಥ ಸಂಪೂರ್ಣ ಫಲ ಇದೊಂದೇ ಶಕ್ತಿಪೀಠದಲ್ಲಿ ನಿಮಗೆ ಸಿಗತ್ತೆ. ಸ್ನೇಹಿತರೆ, ಆಗಲೇ ತೋರಿಸ್ದೆ ನಿಮಗೆ ಈ ಚೊಂಬು. ಈ ಇದರಲ್ಲಿ ಒಳಗಡೆ ನೀರು ಬರ್ತಾ ಇರುತ್ತೆ ಯಾವಾಗಲೂ. ಅಲ್ಲಿ ಒಳಗಡೆ ಹೋಗಿ ನಾವು ಕೈ ಮುಗಿತೀವಲ್ಲ ಅಂಥ ಟೈಮಲ್ಲಿ ನೀರೇನು ಬರ್ತಾ ಇರತ್ತೆ ಅದನ್ನು ತೀರ್ಥನ ತಲೆ ಮೇಲೆ ಹಾಕ್ಕೊಂಡು ಒಂಚೂರು ತೀರ್ಥ ತೊಗೊಂಡು ತಲೆ ಮೇಲೆ ಹಾಕೊಳ್ಳುವಂಥದ್ದು. ಅವರು ಮೂಡ್ ಚೆನ್ನಾಗಿದ್ರೆ ಪೂಜಾರದು ಅವರೇ ತುಂಬಿಕೊಡ್ತಾರೆ, ಇಲ್ಲ ನೀವೇ ತುಂಬ್ಕೊಬೇಕಾಗತ್ತೆ. ನಾನೇನು ಮಾಡಿದೆ, ಒಂದು 50-100 ದಕ್ಷಿಣೆ ಹಾಕಿದೆ, ದಕ್ಷಿಣ ತುಂಬಿಕೊಟ್ರು. ಈ ತೀರ್ಥನ
ಒಳಗಡೆ ಕಾಮಾಖ್ಯ ಗುಡಿ ಏನಿದೆ, ಗರ್ಭಗುಡಿ, ತಾಯಿ ಎಲ್ಲಿ ನೆಲೆಸಿರುವಂಥದ್ದು, ಅಲ್ಲಿಂದ ತಂದಿರುವಂಥದ್ದು. ನಾವು ಇವತ್ತು ಇದು ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಇದ್ರ ಬಗ್ಗೆ ಏನಾದರೂ ಒಂದು ಕಥೆ ಇದೆ ಸತೀದೇವಿದು, ಅದ್ರ ಬಗ್ಗೆ ತಿಳಿಸ್ಬೋದಾ? ಇಲ್ಲಿ ಏನಾಗುತ್ತೆ ಅಂದರೆ, ದಕ್ಷ ಬ್ರಹ್ಮ ಅಂತೇಳಿ ನೀವು ಸರ್ವೇ ಸಾಮಾನ್ಯ ಕೇಳಿರ್ತೀವಿ. ಈ ದಕ್ಷ ಬ್ರಹ್ಮ ಒಂದು ದಕ್ಷ ಯಾಗವನ್ನು ಮಾಡ್ತಾರೆ. ಅಲ್ಲಿ ಈ ದಕ್ಷ ಯಾಗದಲ್ಲಿ ಏನಾಗುತ್ತೆ ಅಂದರೆ, ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರರಿಗೆ ವಿಶೇಷವಾಗಿರ್ತಕ್ಕಂಥ ಅವಿಸ್ಸನ್ನು ಕೊಡಬೇಕಾಗುತ್ತೆ. ಅಂದರೆ ಯಜ್ಞದ ಅವಿರ್ಭಾಗವನ್ನು ಕೊಡಬೇಕು ಅಂತೇಳಿ ಒಂದು ಮಹಾ ಯಾಗದಲ್ಲಿ ಉಲ್ಲೇಖ ಇರುತ್ತೆ. ಈ ದಕ್ಷ ಏನು ಮಾಡ್ತಾರಪ್ಪ ಅಂತಂದರೆ, ಆ ದಕ್ಷ ಬ್ರಹ್ಮ ಮತ್ತು ವಿಷ್ಣುವಿಗೆ ಮಾತ್ರ ಈ ಯಾಗಕ್ಕೆ ಆಹ್ವಾನ ಕೊಡ್ತಾರೆ. ಅಂದರೆ ಆ ದಕ್ಷ ಬ್ರಹ್ಮ ಏನು ಮಾಡ್ತಾರೆ ಅಂದರೆ, ಶಿವನಿಗೆ ಆಹ್ವಾನ ಕೊಡೋದಿಲ್ಲ. ಅಂದರೆ ಯಜ್ಞದ ಆಹುತಿಯನ್ನು ನಾನು ಕೊಡೋದಿಲ್ಲ ಅಂಥೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡ್ತಾನೆ. ಅಂದರೆ ನಾನು ಏನು ಲಯಕರ್ತನಾಗಿರ್ತಕ್ಕಂಥ ಶಿವನನ್ನು ಕೂಡ ನಾನು ಬಿಟ್ಟು ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞವನ್ನು ಮಾಡ್ತೀನಿ ಅಂತೇಳಿ ಆ ದಕ್ಷ ಮಹಾಯಜ್ಞವನ್ನು ಮಾಡ್ತಾನೆ. ಆ ಯಜ್ಞಕ್ಕೆ ಪಾರ್ವತಿ ಪರಮೇಶ್ವರರಿಗೆ ಆಹ್ವಾನ ಕೊಟ್ಟಿರೋದಿಲ್ಲ. ಇದನ್ನು ನಡೆದಂಥ ಇಂದ್ರಾದಿ ದೇವತೆಗಳು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಏನಾಗ್ತಾರೆ ಅಂತಂದರೆ, ಇಷ್ಟೆಲ್ಲ ಮಾಡೋದನ್ನು ಕೂಡ ಈ ಯಾಗ ಪರಿಪೂರ್ಣ ಆಗೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಎಲ್ಲ ಇಂದ್ರಾದಿ ದೇವತೆಗಳು ಕೂಡ ಆ ಯಾಗಕ್ಕೆ ಹೋಗ್ತಾರೆ. ಇದನ್ನು ಅರ್ಥಂತ ತಾಯಿ ಜಗನ್ಮಾತೆ ಈ ಏನು ದಾಕ್ಷಾಯಿಣಿ ಅಂತೇಳಿ ದಕ್ಷಿಣ ಮಗಳಾಗಿರ್ತಕ್ಕಂಥ ಏನು ದಾಕ್ಷಾಯಿಣಿ ಅಂತಕ್ಕಂಥ ಸತೀದೇವಿ ಈ ಶಿವನ ಮಾತನ್ನು ಮೀರಿ ಆ ಯಜ್ಞಕ್ಕೆ ಹೊರಡ್ತಾರೆ. ಅವಾಗ ಸಾಕ್ಷಾತ್ ಪರಮೇಶ್ವರ ಪರಿಪರಿಯಾಗಿ ಬೇಡ್ತಾರೆ. ಏನಂತ ಅಂದರೆ, ತಾಯಿ ನೀನು ಯಾವುದೇ ಕಾರಣದಿಂದನೂ ಕೂಡ ನೀನು ಈ ಮಹಾ ಯಾಗಕ್ಕೆ ಹೋಗಬೇಡ. ಯಾಕೆ ಅಂತಂದರೆ, ನಮಗೆ ಅಲ್ಲಿ ಆ ಯಾಗಕ್ಕೆ ಆಹ್ವಾನವನ್ನು ಇಲ್ಲಿ ನಮಗೆ ನಿಮ್ಮ ತಂದೆಯವರು ಕೊಟ್ಟಿಲ್ಲ. ಹಾಗಾಗಿ ನೀನೆಷ್ಟೇ ನೀನು ಹೋಗಬೇಡ ಅಂದ್ರೂ ಕೂಡ ಪಾರ್ವತಿ ಪರಶಿವನನ್ನ ಮಾತನ್ನು ಮೀರಿ ಆ ದಕ್ಷ ಯಾಗಕ್ಕೆ ಹೋಗ್ತಾರೆ. ಆ ಯಾಗಕ್ಕೆ ಹೋದಂಥ ಸಮಯದಲ್ಲಿ ಆ ದಕ್ಷ ಬ್ರಹ್ಮ ಆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅವಮಾನವನ್ನು ಮಾಡ್ತಾರೆ. ಆ ಅವಮಾನವನ್ನು ತಡಿನಾರ್ದಲೆ ಸಾಕ್ಷಾತ್ ಏನು ದಾಕ್ಷಾಯಿಣಿ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಆ ತ್ಯಾಗ ಮಾಡಿದಾಗ ಅಗ್ನಿಗೆ ಆಹುತಿ ಆಗ್ಬೇಕಾದ್ರೆ, ಈ ಮಧ್ಯದಲ್ಲಿ ಒಂಚೂರು ನಾನು ಇಂಟರಪ್ಟ್ ಮಾಡ್ತೀನಿ ನಿಮ್ನ, ಅಗ್ನಿಗೆ ಆಹುತಿ ಆಗ್ಬೇಕಾದ್ರೆ ಆಗ್ಲೇ ತಿಳಿಸ್ತಾ ಇದ್ರಿ ಅಗ್ನಿದೇವನು ಕೂಡ ಬೆವರ್ತಾನೆ. ಏನಾಗುತ್ತೆ ಅಂದ್ರೆ, ತಾಯಿ ಅಗ್ನಿಕುಂಡವನ್ನ ಪ್ರವೇಶ ಮಾಡ್ತಾರೆ. ಅಂದ್ರೆ ಏನು ದಕ್ಷ ಯಾಗ ಅಂದ್ರೆ ಈ ಯಜ್ಞಕುಂಡವನ್ನ ಹಾಕಿರ್ತಾರೆ. ಆ ಯಜ್ಞದಲ್ಲಿ ಸಾಕ್ಷಾತ್ ದಾಕ್ಷಾಯಿಣಿ ಪ್ರವೇಶವನ್ನ ಮಾಡಲಿಕ್ಕೆ ಹೋದಾಗ ಅಗ್ನಿದೇವನು ಕೂಡ ಬೆವರ್ತಾ ಇದ್ದಂತೆ. ಹಾಗಾಗಿ ಈ ವಿಚಾರ ಏನಾದರೂ ಕೂಡ ಪರಮೇಶ್ವರನಿಗೆ ಏನಾದರೂ ಕೂಡ ಗೊತ್ತಾದರೆ ಈ ಪ್ರಪಂಚ ನಾಶ ಆಗುತ್ತೆ ಅಂತೇಳಿ ಅಗ್ನಿದೇವನು ಕೂಡ ಬೆವರ್ತಕ್ಕಂಥ ಸನ್ನಿವೇಶದಲ್ಲಿ ಸಾಕ್ಷಾತ್ ಏನು ದಾಕ್ಷಾಯಿಣಿ ತನ್ನಿಚ್ಚಿಗೆ ತಾನೇ ಅಂದರೆ ಪ್ರಾಣ ತ್ಯಾಗವನ್ನು ಮಾಡ್ತಾರೆ. ಈ ವಿಚಾರವನ್ನ ಏನು ನಂದಿ ಮತ್ತು ಭೃಂಗಿ ಪರಮೇಶ್ವರನಿಗೆ ತಿಳಿಸ್ತಾರೆ. ಪರಮೇಶ್ವರ ಅಲ್ಲಿಂದ ಬಂದು ಈ ಪರಶಿವನ ಜಟೆಯನ್ನು ಬಿಚ್ಚಿ ಬಲಭಾಗದ ಜಟೆಯಿಂದ ಹೊಡೆದಾಗ ಏನು ವೀರಭದ್ರನ ಜನನ ಆಗುತ್ತೆ. ಎಡಭಾಗದ ಜಟೆಯನ್ನು ಹೊಡೆದಾಗ ಭದ್ರಕಾಳಿಯ ಜನನ ಆಗುತ್ತೆ. ಆ ದಕ್ಷ ಬ್ರಹ್ಮನ ತಲೆಯನ್ನು ಕಡಿಯಲಾಗುತ್ತೆ. ದಕ್ಷ ಬ್ರಹ್ಮನ ಹೆಂಡತಿ ಪರಿಪರಿಯಾಗಿ ಪರಮೇಶ್ವರನ ಬೇಡ್ಕೊಂತಾರೆ. ಅವಾಗ ಕುರಿಯ ತಲೆಯನ್ನು ದಕ್ಷನಿಗೆ ಇಟ್ಟಾದ ಮೇಲೆ ಈ ಎಲ್ಲ ಘಟನೆಗಳು ನಡೆದಂಥ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ, ಆ ಪರಮೇಶ್ವರ ತಾಯಿ ಸತೀದೇವಿಯ ದೇಹವನ್ನು ಹೆಗಲ ಮೇಲೆ ಹಾಕ್ಕೊಂಡು ಈ ಲೋಕವನ್ನು ಸುತ್ತುತ್ತಾ ಇರ್ತಾರೆ. ಆಗ ಲಯದ ಕಾರ್ಯ ನಿಂತೋಗುತ್ತೆ. ಬ್ರಹ್ಮ ಮತ್ತು ವಿಷ್ಣು ಸಾಕ್ಷಾತ್ ಜಗನ್ಮಾತೆಯನ್ನು ಧ್ಯಾನ ಮಾಡ್ತಾರೆ. ಆ ತಾಯಿ ಆಜ್ಞೆಪೂರ್ವಕವಾಗಿ ಬ್ರಹ್ಮನ ಏನು ವಿಷ್ಣುವಿನ ಏನು ಸುದರ್ಶನ ಚಕ್ರದಿಂದ ಆ ತಾಯಿಯ ದೇಹವನ್ನು ಛಿದ್ರ ಮಾಡಲಾಗುತ್ತೆ. ಅದು 108 ತುಂಡುಗಳಾಗಿ ಬೀಳುತ್ತೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ತಾಯಿಯ ಮೂಲ ಯೋನಿ ಏನಿದೆಯಲ್ಲ ಆ ಭಾಗ ಇಲ್ಲಿ ಬೀಳುತ್ತೆ. ಅವತ್ತಿಂದನೇ ಈ ದಶಮಹಾವಿದ್ಯೆಯು ಸೃಷ್ಟಿಯ ಮೂಲ ಅಂತ. ಈ ತಾಯಿ ಏನಪ್ಪ ಅಂದರೆ ಈ ಸೃಷ್ಟಿಗೆ ಮೂಲ. ಹಾಗಾಗಿ ಇಲ್ಲೇನೆ 64 ವಿದ್ಯೆಗಳು ಮತ್ತು ಏನು ದಶಮಹಾವಿದ್ಯೆರು ಎಲ್ಲದೂ ಕೂಡ ಇಲ್ಲಿಂದನೇ ಪ್ರಾರಂಭ. ಸರಿ ಗುರುಗಳೇ, ಭಾಳ ಇನ್ ಡೀಟೇಲ್ ಆಗಿ ತುಂಬ ಬ್ರೀಫಾಗಿ ತಿಳಿಸ್ಕೊಟ್ಟಿದ್ರಿ, ಧನ್ಯವಾದಗಳು. ಅಂದರೆ ಗುರುಗಳ ಇದು ಏನು ನಗ್ನಾವತಾರದಲ್ಲಿದೆ ಅಂತ ಅದಕ್ಕೆ ಬಟ್ಟೆ ಇದು ಮಾಡಿರೋ ಅಂಥದ್ದು. ನೋಡಿ, ನೀವು ಕಾಮಾಖ್ಯ ದೇವಿ ಅಂತ ಹಾಕಿದ ತಕ್ಷಣ ಇದೇ ಕಾಣಿಸೋದು. ಇದನ್ನು ಬಟ್ಟೆ ಮುಚ್ಚಿರ್ತಾರೆ, ಯಾವಾಗಲೂ ಬಟ್ಟೆ ಮುಚ್ಚಿರ್ತಾರೆ.